ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಮುಖ ರೂವಾರಿ ಅಂತ ಕೂಡ ಹೇಳ್ಬೋದು. ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತರುವಲ್ಲಿ ಬಹಳಷ್ಟು ಶ್ರಮಪಟ್ಟಂತಹ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ವಿಚಾರದಲ್ಲಿ 3-4 ತಿಂಗಳುಗಳಿಂದ ಕಾಂಟ್ರವರ್ಸಿಗಳು, ವಿವಾದಗಳು ನಡೀತಾ ಇರುವಂಥದ್ದು ಎಲ್ಲರ ಗಮನದಲ್ಲಿ ಇರ್ಬೋದು. ಸೊ ಇವತ್ತು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಬೆಳವಣಿಗೆ ನಡೆದಿರುವಂಥದ್ದು. ಈ ಒಂದು ವಿಡಿಯೋವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಧರ್ಮಸ್ಥಳ ಪ್ರಕರಣದ ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆ ಒಂದು ಗಡೀಪಾರು ವಿಚಾರ, ಗಡೀಪಾರಿಗೆ ಸ್ಟೇ ಬಂದಂತಹ ವಿಚಾರ ಎಲ್ಲವೂ ನಿಮಗೆ ಗೊತ್ತಿರ್ಬೋದು. ಏನು ಬೆಳ್ತಂಗಡಿ ತಾಲೂಕಿನಿಂದ ಅವರ ಮೇಲಿರುವಂತಹ ಆರೋಪ ಪಟ್ಟಿ ಬಂಟ್ವಾಳ DYSP ಕೈಗೆ ಸೇರಿ ಅಲ್ಲಿಂದ ಪುತ್ತೂರು ಉಪವಿಭಾಗಾಧಿಕಾರಿ AC ಸ್ಟೆಲ್ಲಾ ವರ್ಗೀಸ್ ಅವರ ಕೈಗೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ಮೇಲೆ, ಈ ಒಂದು ಹೋರಾಟಗಾರ ಅಂತ ಗುರುತಿಸಿಕೊಳ್ಳುವಂತಹ ಓರ್ವ ವ್ಯಕ್ತಿಯ ಮೇಲೆ ಇನ್ನಿಲ್ಲದಂತಹ ಪ್ರಕರಣಗಳು, ಅಂದರೆ ಸರಿಸುಮಾರು 26 ಪ್ರಕರಣಗಳನ್ನು ಸೇರಿಸಿ ಆತನನ್ನು ರೌಡಿ ಶೀಟರ್ ಅಂತ ಮಾಡಿ ಗಡೀಪಾರು ಮಾಡಬೇಕು ಅಂತ ಆದೇಶ ಬರುತ್ತೆ. ಅದು ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಬೇಕು. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ನಿಂತಿದ್ರೆ ಈ ಒಂದು ವಿಚಾರ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಧರ್ಮಸ್ಥಳ ಪ್ರಕರಣವನ್ನು ಮತ್ತೆ ಸ್ಟಾಪ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮೇ ಬಿ ಆ ರೀತಿಯ ಷಡ್ಯಂತ್ರ ಕೂಡ ಇರ್ಬೋದು. ಆದರೆ ಈ ಒಂದು ಉಪವಿಭಾಗಾಧಿಕಾರಿಗೆ ಈ ವಿಚಾರಗಳಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನು ದಾಖಲೆಗಳು ಹೋಗುತ್ತೆ, ಅವರ ಮೇಲೆ ಆರೋಪಗಳು ಹೋಗುತ್ತೆ, ಬಂಟ್ವಾಳ DYSP ಏನೆಲ್ಲ ಕೊಡ್ತಾರೆ ಅದರ ಆಧಾರದ ಮೇಲೆ ಅವರು ಗಡೀಪಾರು ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಇವೆಲ್ಲ ಬೆಳವಣಿಗೆ ನಡೆದ ನಂತರ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಹಂತದಲ್ಲಿ ಅದನ್ನು ಸ್ಟೇ ತರುವಲ್ಲಿ ಯಶಸ್ವಿಯಾಗಿದ್ದರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅಂದರೆ ತಮ್ಮ ಗಡೀಪಾರು ಆದೇಶವನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿಯನ್ನು ಗಮನಿಸಿದಂತಹ ನ್ಯಾಯಾಧೀಶರು ಇದನ್ನು 15 ದಿವಸಗಳ ಹೆಚ್ಚುವರಿ ಕಾಲಾವಕಾಶವನ್ನು ನೀಡಿ ಆ ಒಂದು ಹಳೆಯ ಗಡೀಪಾರನ್ನು ವಜಾ ಮಾಡಿ ಮತ್ತೆ ಈ ಒಂದು ವಿಚಾರದಲ್ಲಿ ಆ್ಯಕ್ಷನ್ ತಗೊಳ್ಬೇಕು, ಅಂದರೆ ಮತ್ತೊಮ್ಮೆ ತನಿಖೆ ನಡೆಸಿ ಈ ಒಂದು ವಿಚಾರದಲ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ಏನು ಉಪವಿಭಾಗಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿತ್ತು. ಸೊ ಆ ಒಂದು ಆಧಾರದ ಮೇಲೆ ಇವಾಗ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ಒಂದು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಮಾತ್ರವಲ್ಲ, ಇನ್ನೂ ಹಲವು ಹೊಸ ಪ್ರಕರಣಗಳನ್ನು ಸೇರಿಸಿ ಈ ಒಂದು ಗಡೀಪಾರು ಆದೇಶದ ನೋಟಿಸನ್ನು ನೀಡಲಾಗಿದೆ. ಈ ಒಂದು ನೋಟಿಸು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕೈಗೆ ತಲುಪುವಂತಹ ಸಂದರ್ಭದಲ್ಲಿ ಏನು ಮೊದಲಿದ್ದಂತಹ ಪ್ರಕರಣಗಳಿದೆ ಅದಕ್ಕೆ ಇನ್ನೂ ಹಲವು ಪ್ರಕರಣಗಳನ್ನು ಸೇರಿಸಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮಾತ್ರವಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು AC ಅವರನ್ನು ಭೇಟಿಯಾಗಬೇಕು ಅಂತ ನೋಟಿಸಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮುಂದಿನ ದಿವಸಗಳ ಆ ಒಂದು ಬೆಳವಣಿಗೆ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ. ಇದರ ವಿರುದ್ಧವಾಗಿಯೂ ಕೂಡ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನೋದರ ಬಗ್ಗೆ ಕೂಡ ನಾವು ಕಾದು ನೋಡಬೇಕಾಗಿದೆ. ಇನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕಡೆಯಿಂದ ಪ್ರಾಥಮಿಕ ಹಂತದ ಪ್ರತಿಕ್ರಿಯೆ ಹೊರಗಡೆ ಬರದೇ ಇರುವಂಥದ್ದು. ಸೊ ಇದಕ್ಕಾಗಿ ಕೂಡ ನಾವು ಕಾಯಬೇಕಾಗಿದೆ. ಇನ್ನು ಯಾವ ರೀತಿಯಲ್ಲಿ ಏನು ಎತ್ತ ಅನ್ನೋದರ ಬಗ್ಗೆ ಕಂಪ್ಲೀಟಾಗಿ ಒಂದು ವಾರ್ತೆ ಇದೆ, ಅದನ್ನು ನಾವು ಗಮನಿಸ್ತಾ ಹೋಗೋಣ. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಮತ್ತೆ ನೋಟಿಸ್ ಲಭ್ಯವಾಗಿರುವಂಥದ್ದು. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಮತ್ತೆ ಗಡೀಪಾರು ಮಾಡುವ ಬಗ್ಗೆ ನೋಟಿಸ್ ನೀಡಲಾಗಿರುವುದಾಗಿ ತಿಳಿದು ಬಂದಿರುತ್ತದೆ. ಈ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಪುತ್ತೂರು ಸಹಾಯಕ ಕಮಿಷನರ್ ಅವರು ಆದೇಶವನ್ನು ಮಾಡಿದರು. ಈ ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಗಡೀಪಾರು ಆದೇಶವನ್ನು ರದ್ದುಪಡಿಸಿ ಆದೇಶವನ್ನು ನೀಡಿತು. ಹಾಗೂ ಅವರನ್ನು ಗಡೀಪಾರು ಮಾಡಬೇಕಾದರೆ ಮತ್ತೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೂಡ ನೀಡಿತು. ಇದೀಗ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡುವ ಬಗ್ಗೆ ಪುತ್ತೂರು ಸಹಾಯಕ ಕಮಿಷನರ್ ಅವರು ಮತ್ತೆ ನೋಟಿಸನ್ನು ನೀಡಿದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು. ಲಭ್ಯ ಮಾಹಿತಿಯಂತೆ ಮಹೇಶ್ ಶೆಟ್ಟಿ ಅವರಿಗೆ ಡಿಸೆಂಬರ್ 8ರಂದು ಪುತ್ತೂರು AC ಮುಂದೆ ಹಾಜರಾಗಲು ನೋಟಿಸ್ ಜಾರಿ ಮಾಡಲಾಗಿದೆ. ಈಗ ನೀಡಿರುವ ನೋಟಿಸ್ನಲ್ಲಿ ಹೊಸದಾಗಿ ದಾಖಲಾಗಿರುವ ಪ್ರಕರಣಗಳನ್ನು ಸೇರಿಸಿ ನೋಟಿಸ್ ನೀಡಲಾಗಿರುವುದಾಗಿ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಂದರೆ ಡಿಸೆಂಬರ್ 8ಕ್ಕೆ, ಅಂದರೆ ನಾಳೆ ನಾಡಿದ್ರಲ್ಲಿ ಮತ್ತೆ AC ಅವರನ್ನು ಭೇಟಿಯಾಗಬೇಕು ಅಂತ ನೋಟಿಸ್ ಬಂದಿರುವಂಥದ್ದು. ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಅಂದರೆ ಒಂದಲ್ಲ ಒಂದು ಪ್ರಕರಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವಂತಹ ಹೆಸರನ್ನು ತಣ್ಣಗಾಗಿಸ್ಲಿಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿ ಕೇಳಿಬಂದಂತಹ ಒಂದು ಹೆಸರು ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಇವಾಗ ಈ ಒಂದು ಪ್ರಕರಣ, ಅಂದರೆ ಈ ಒಂದು ಸೌಜನ್ಯ ಪ್ರಕರಣ ಇರ್ಬೋದು, ಇನ್ನಿತರ ಪ್ರಕರಣಗಳು ಮುನ್ನೆಲೆಗೆ ಬಂದು ಕಡಿಮೆ ಅಂದರೆ ಒಂದು 15 ವರ್ಷಗಳ ನಿರಂತರ ಹೋರಾಟಗಳು ನಡೀತಾ ಇದೆ. ಈ ಹೋರಾಟಗಳ ಉದ್ದಕ್ಕೂ
ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವಂತಹ ಹೆಸರನ್ನು ಬಿಟ್ಟು ಈ ಒಂದು ಹೋರಾಟ ನಡೆದದ್ದು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲವೂ ಒಂದು ರೀತಿಯಲ್ಲಿ ಧರ್ಮಸ್ಥಳ ಪ್ರಕರಣವನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಆಯ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಒಂದು ರೀತಿಯಲ್ಲಿ ಅವರ ಆ ಒಂದು ಸದ್ದನ್ನೇ ಅಡಗಿಸಿದರೆ ಇವೆಲ್ಲವೂ ಇತ್ಯರ್ಥ ಆಗುತ್ತೆ ಅನ್ನುವಂತಹ ಕೆಲವೊಂದು ನಂಬಿಕೆಗಳು ಕೂಡ ಇರ್ಬೋದು. ಸೊ ಏನೇ ಇರಲಿ, ಯಾವುದೇ ಕಾರಣದ ಕೈಗಳು ಇದರ ಹಿಂದೆ ಪ್ರಯತ್ನವನ್ನು ಪಡ್ತಾ ಇದ್ರೂ ಕೂಡ, ಎಷ್ಟೇ ಪ್ರಯತ್ನಗಳನ್ನು ಪಡ್ತಾ ಇದ್ರೂ ಕೂಡ ಸತ್ಯವಲ್ಲದೆ ಬೇರೆ ಯಾವುದು ಗೆಲ್ಲೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ಶ್ರಮ ನಿರಂತರವಾಗಿರಲಿ. ಏನು 16ನೇ ತಾರೀಕಿನಂದು ಕೊಂದವರು ಯಾರು ಎನ್ನುವಂತಹ ಮಹಿಳಾ ಸಂಘಟನೆಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಬೆಳ್ತಂಗಡಿಯಲ್ಲಿ ನಡೀಲಿಕ್ಕಿದೆ. ಸೊ ಅಲ್ಲಿ ನಾನು ಕೂಡ ಇರ್ತೇನೆ, ನೀವು ಕೂಡ ಜಾಯಿನ್ ಹಾಕ್ಕೊಳ್ಳಿ. ಈ ಒಂದು ಹೋರಾಟದಲ್ಲಿ ಒಂದು ಮಾಧ್ಯಮ ಪ್ರವರ್ತಕನಾಗಿ ನಾನು ನಿಮ್ಮ ಜೊತೆ ಸೇರುವವನಿದ್ದೇನೆ. ಸೊ ಈ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಹೋರಾಟಗಳು ನಿರಂತರವಾಗಿದ್ದರೆ ಮಾತ್ರ ಇಂತಹ ಪ್ರಕರಣಗಳಿಗೆ ಇತ್ಯರ್ಥ ಅಂತ ಒಂದು ರೀತಿಯಲ್ಲಿ ಫೈನಲ್ ಸೊಲ್ಯೂಷನ್ ಲಭಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.